ಗೀತಾ ಮಹಾತ್ಮೆ ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಭಗವಂತನು ಹೀಗೆ ಹೇಳುತ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಒಳ್ಳೆಯ ರೀತಿಯಿಂದ ಆಚರಣೆಯಲ್ಲಿ ಬಂದಿರುವ ಅನ್ಯರ ಧರ್ಮಕ್ಕಿಂತ ಗುಣರಹಿತವಾಗಿದ್ದರೂ ತನ್ನ ಧರ್ಮವು ಅತಿ ಉತ್ತಮವಾಗಿದೆ. ತನ್ನ ಧರ್ಮದಲ್ಲಿ ಸಾಯುವುದಾದರೂ ಶ್ರೇಯಸ್ಕರ, ಆದರೆ ಬೇರೆಯವರ ಧರ್ಮವು ಭಯಾನಕವಾದುದಾಗಿದೆ. ಪರಮಾತ್ಮನು ಇಲ್ಲಿ ಸ್ವಧರ್ಮ ಪಾಲನೆ ಎನ್ನುವುದು ಎಷ್ಟು ಶ್ರೇಷ್ಠವಾದ ಕರ್ತವ್ಯ ಎಂದು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಇಲ್ಲಿ ಭಗವಂತನು ಅರ್ಜುನನು ಕ್ಷತ್ರಿಯನಾದ್ದರಿಂದ ಕ್ಷತ್ರಿಯನಿಗೆ ಯುದ್ಧ ಮಾಡುವುದೇ ವಿಹಿತ ಕರ್ಮ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷಣೆ, ಇದು ಕ್ಷತ್ರಿಯ ಧರ್ಮ. ಇದರ ಹೊರತು ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತೇನೆ, ಸನ್ಯಾಸಿ ಆಗುತ್ತೇನೆ ಎಂಬಿತ್ಯಾದಿ ಅಕರ್ತವ್ಯದ ಮಾತುಗಳನ್ನಾಡುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದಾನೆ ಎಂದು ಭಗವಂತನಿಗೆ ಅನ್ನಿಸಿರುವುದರಿಂದ ಅವನು ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಎನ್ನುತ್ತಿದ್ದಾನೆ. ಭಗವಂತನೇ ನಿಯಮಿಸಿದ ಚಾತುರ್ವರ್ಣ್ಯವು ಆಯಾ ವರ್ಣದವರಿಗೆ ಕರ್ತವ್ಯಗಳನ್ನು ನಿಗದಿಗೊಳಿಸಿದೆ. ಆದುದರಿಂದ ಅವರವರು ಆಯಾ ಕರ್ತವ್ಯವನ್ನು ಅದು ಏನೇ ಆಗಿದ್ದರೂ ಕೂಡ ಮಾಡುವುದು ಧರ್ಮ ಎಂದು ಹೇಳಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಎಷ್ಟೋ ಅಡೆತಡೆಗಳು ಉಂಟಾದರೂ, ಕೊನೆಗೆ ಜೀವ ಹೋಗುವಂತಹ ಪ್ರಸಂಗವೇ ಬಂದರೂ ನಮಗೆ ನಮ್ಮ ಧರ್ಮವೇ ಶ್ರೇಷ್ಠ, ಪರಧರ್ಮ ಯಾವತ್ತಿಗೂ ಒಳ್ಳೆಯದಲ್ಲ ಎನ್ನುತ್ತಾನೆ ಭಗವಂತ. ಆದ್ದರಿಂದ ಸದಾ ನಾವು ಶ್ರೀಕೃಷ್ಣನ ಈ ಹಿತವಚನವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅದೇ ರೀತಿ ಧೈರ್ಯದಿಂದ ಸಂಕಲ್ಪ ಮಾಡೋಣ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಮಾತಿನಂತೆ ನಮ್ಮ ಧರ್ಮವನ್ನು ರಕ್ಷಿಸಲು ಸಂಕಲ್ಪ ಮಾಡೋಣ ಹಾಗೂ ಅದಕ್ಕಾಗಿ ಪಣ ತೊಡೋಣ. ಹರಿ ಓಂ.